ಹಾಯ್ ನನ್ನ ಕರ್ನಾಟಕ ಸ್ಪರ್ಧಾ ಮಿತ್ರರಿಗೂ ನಿಮ್ಮ ಮಂಜುನಾಥ್ ಹಾವೇರಿ ಸರ್ ಮಾಡುವ ನಮಸ್ಕಾರ. ಪ್ರತಿ ಸಾರಿ ತಗೊಬಂದಂಗೆ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕನ್ನು ತಗೊಬಂದಿದ್ದೀನಿ ನಿಮ್ಮ ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಅಂತ. ಅದೇ ಯಾವುದು ಅಂದರೆ ಬಾಂಡ್ಸ್ ಅಥವಾ ಬಾಂಡ್ ಮಾರ್ಕೆಟ್ ಅಂತ ಹೇಳಿ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್, ಇಟ್ಸ್ ವೆರಿ ಈಸಿ ಟರ್ಮ್. ಸರ್ ಹಾಗಿದ್ರೆ ಈ ಬಾಂಡ್ ಮಾರ್ಕೆಟನ್ನು ಅರ್ಥ ಮಾಡೋಕ್ಕಿಂತ ಮುಂಚೆ ಒಂದು ಬೇಸಿಕ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂದರೆ ಈಗ ನನಗೆ ಒಂದು ದುಡ್ಡು ಬೇಕಾಗಿದೆ. ನಾನು ದುಡ್ಡು ಬೇಕಾದ್ರೆ ನಾನು ಏನು ಮಾಡ್ತೀನಿ ಹಾಗಿದ್ರೆ, ಒಂದು ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ ಅಂದರೆ ಹೋಗಿ ಲೋನ್ ತೊಗೊಂಡ್ಬರ್ತೀನಿ, ಕರೆಕ್ಟಾ? ಇಲ್ಲ ನಾನೇನು ಮಾಡ್ತೀನಿ ಹಾಗಿದ್ರೆ ಇಕ್ವಿಟಿ ಶೇರನ್ನು ಅಥವಾ ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡ್ತೀನಿ. ಎರಡಿದೆ, ಒಂದು ಲೋನ್ ತರ್ತಾ ಇದ್ದೀನಿ, ಇನ್ನೊಂದು ಶೇರ್ಸ್. ಓಕೆ, ಪ್ರಿಫರೆನ್ಸ್ ಶೇರ್ ಬೇರೆ, ಇಕ್ವಿಟಿ ಶೇರ್ ಬೇರೆ, ಇವನ್ನ ಇಶ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನಾನು ನೋಡಿ ಶೇರ್ಸನ್ನು ಕೊಡ್ತಾ ಇದ್ದೀನಿ, ನನಗೇನು ಬರುತ್ತೆ ಇನ್ಸ್ಟೆಡ್ ಆಫ್ ಬಿಹಾಫ್ ಅದ್ರ ಹಿಂಗೆ ಕೊಡ್ತಾ ಇದ್ದೀನಿ, ನನಗೆ ದುಡ್ಡು ಬರ್ತಾ ಇದೆ. ಹಾಗೆ ಇಲ್ಲಿ ಲೋನ್ ಏನೋ ಒಂದು ಸೆಕ್ಯೂರಿಟಿನ ಕೊಡ್ತಾ ಇದ್ದೀನಿ, ನನಗೆ ಸಿಗ್ತಾ ಇದೆ. ಈ ಲೋನ್ ಒಳಗೆ ಎರಡು ಟೈಪ್ಸ್ ಬರ್ತದೆ, ಒಂದು ಡೈರೆಕ್ಟ್ ಲೋನ್, ಇನ್ನೊಂದು ಇಂಡೈರೆಕ್ಟ್ ಲೋನ್. ಲೋನ್ ಕೂಡ ಲಯಾಬಿಲಿಟಿ ತಾನೆ, ಇಟ್ಸ್ ನಾಟ್ ಅಸೆಟ್, ಇದು ಲಯಾಬಿಲಿಟಿ ಅಂದರೆ ಇದನ್ನು ನಾವು ವಾಪಸ್ ಕೊಡಲೇಬೇಕು. ಹಾಗಾಗಿ ಇದನ್ನು ಡೆಟ್, ಸಾಲ ಅಂತ ಹೇಳಿ ಕರೀತೀವಿ. ಹಾಗಾಗಿ ಡೈರೆಕ್ಟ್ ಲೋನ್ ಆಯಿತು. ಇನ್ನೊಂದು ಇಂಡೈರೆಕ್ಟ್ ಲೋನ್ ಯಾವುದಪ್ಪ ಅಂತಂದರೆ ಅದನ್ನೇ ಡೆಟ್ ಸೆಕ್ಯೂರಿಟೀಸ್ ಅಂತ ಹೇಳಿ ಕರೀತೀವಿ. ಆ ಡೆಟ್ ಸೆಕ್ಯೂರಿಟೀಸ್ ಒಳಗೆ ಮೇಜರ್ ಆಗಿ ಬಾಂಡ್ಸ್ ಮತ್ತು ಡಿಬೆಂಚರ್ಸ್ ಅಂತ ಹೇಳಿ ಬರ್ತವೆ. ಹಾಗಾದ್ರೆ ಈಗ ನಾವು ಹಾಗಾದ್ರೆ ಈ ಬೇಸಿಕನ್ನು ಅರ್ಥ ಮಾಡ್ಕೊಂಡ ನಂತರ ಈಗ ಡೈರೆಕ್ಟಾಗಿ ಏನು ಮಾಡೋಣ ಅಂದ್ರೆ ಬಾಂಡ್ಸ್ ಬಗ್ಗೆ ಮಾತಾಡೋಣ. ಸರ್ ಹಾಗೆ ವಾಟ್ ಯು ಮೀನ್ ಬೈ ಬಾಂಡ್? ಹಾಗಾದ್ರೆ ಇಟ್ ಈಸ್ ಎದಕ್ಕೆ ಯೂಸ್ ಮಾಡ್ತಾ ಇದ್ದು? ಒನ್ ಆಫ್ ದಿ ಡೆಟ್ ಸೆಕ್ಯೂರಿಟೀಸ್. ಸಾಲ ತರಲಿಕ್ಕೆ ಯೂಸ್ ಮಾಡ್ತಾ ಇದ್ದೀನಿ, ಇಸ್ ಒನ್ ಆಫ್ ದಿ ಡೆಟ್ ಸೆಕ್ಯೂರಿಟೀಸ್. ಹಾಗೆ ಏನು ಮಾಡ್ತೀನಿ, ಯೂಸ್ ಟು ಬಾರೋ ಮನಿ. ಹಾಗಿದ್ರೆ ನಾನು ಸೆಕ್ಯೂರಿಟಿ ಕೊಡ್ತಾ ಇದ್ದೀನಿ, ನನಗೆ ಏನು ಸಿಗ್ತಾ ಇದೆ ಹಾಗಿದ್ರೆ ಐ ಆಮ್ ಗೆಟಿಂಗ್ ಮನಿ. ಓಕೆ, ಇಟ್ ಈಸ್ ಆ್ಯಕ್ಚುಲಿ ವಿ ಆರ್ ಯೂಸಿಂಗ್. ಕ್ಲಿಯರ್ ಅಲ್ಲ? ಹಾಗಿದ್ರೆ ಎಸ್ ಫೈನ್, ಇದು ಆಯ್ತು. ಈಗ ಹಂಗಂದ್ರೆ ಅಂತ ಗೊತ್ತಾಯಿತು. ಎರಡನೇದಾಗಿದ್ರೆ ಇಂಪಾರ್ಟೆಂಟು ಕೀ ಟರ್ಮ್ಸ್ ಗೊತ್ತಿರಬೇಕು. ಈಗ ಪ್ರತಿಯೊಂದು ಬಾಂಡಿಗೂ ಅದರದೇ ಆಗಿರ್ತಕ್ಕಂಥ ಏನಿರುತ್ತೆ ಅಂದರೆ ಒಂದು ಫಿಕ್ಸ್ಡ್ ವ್ಯಾಲ್ಯೂ ಇರುತ್ತೆ. ಆ ಫಿಕ್ಸ್ಡ್ ವ್ಯಾಲ್ಯೂ ಆಫ್ ಬಾಂಡ್ಗೆ ಪರ್ ವ್ಯಾಲ್ಯೂ ಅಂತ ಹೇಳಿ ಕರೀತಾರೆ, PAR, ಪರ್ ವ್ಯಾಲ್ಯೂ ಅಂತ ಕರೀತಾರೆ. ಬಟ್ ಈ ಪರ್ ವ್ಯಾಲ್ಯೂ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಧಾರದ ಮೇಲೆ ಚೇಂಜ್ ಆಗ್ಬೋದಲ್ವಾ? ಈಗ ನಾನು 5 ರೂಪಾಯಿ ಅಂತ ಹೇಳಿರ್ತೀನಪ್ಪ, ಇದು ಡಿಮ್ಯಾಂಡ್ ಜಾಸ್ತಿ ಆದರೆ ಏನಾಗ್ಬೋದು, 6 ರೂಪಾಯಿ ಆಗ್ಬೋದಲ್ವಾ? ಆ ಥರ ಇದ್ರೆ ಅದಕ್ಕೆ ಫೇಸ್ ವ್ಯಾಲ್ಯೂ ಆರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿ ಕರೀತೀವಿ. ಅರ್ಥ ಆಯ್ತಲ್ಲ? ಎಸ್. ಈಗ ಒಂದು ವೇಳೆ ಈ ಬಾಂಡನ್ನು ಮಾರ್ಕೆಟ್ ವ್ಯಾಲ್ಯೂ 5 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ಈ ಮಾರ್ಕೆಟ್ ವ್ಯಾಲ್ಯೂ 5 ರೂಪಾಯಿಗಿಂತ ಜಾಸ್ತಿ ಬೆಲೆ ಏನಾದರೂ ನಾವು ಓಕೆ ಇದನ್ನೇನಾದರೂ ಟ್ರೇಡ್ ಮಾಡಿದರೆ ಅದಕ್ಕೆ ನಾವು ಏನನ್ನ ಕರಿತೀವಪ್ಪ ಅಂತಂದರೆ ವಿ ಕಾಲ್ ಇಟ್ ಆಸ್ ಪ್ರೀಮಿಯಂ ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಒಂದು ವೇಳೆ ಮಾರ್ಕೆಟ್ ವ್ಯಾಲ್ಯೂಗಿಂತ 5 ರೂಪಾಯಿಗಿಂತ 4 ರೂಪಾಯಿಗೆ ಏನಾದರೂ ಇದನ್ನು ಟ್ರೇಡ್ ಮಾಡಿದರೆ ಇದಕ್ಕೆ ನಾವು ಡಿಸ್ಕೌಂಟೆಡ್ ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಡಿಸ್ಕೌಂಟೆಡ್ ಬಾಂಡ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಪ್ಪ, ನಮ್ಮ ಸವರಿನ್ ಬಾಂಡ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ಪೆಷಲಿ ಯಾವುದಪ್ಪ ಅಂದರೆ ನಮ್ಮ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಓಕೆ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂದರೆ ನಿಮ್ಮ ಟ್ರೆಷರಿ ಬಿಲ್ಸ್ ಇರ್ಬೋದು, ಇನ್ನೊಂದು ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಇರ್ಬೋದು, ಇವೆರಡು ಬರ್ತವೆ. ಜೊತೆಗೆ ಪ್ರೈವೇಟ್ ಕೂಡ ಇದ್ದಾವೆ, ವಿಲ್ ಡಿಸ್ಕಸ್ ಲೇಟರ್, ರೈಟ್? ಸೊ ಹಾಗಿದ್ರೆ ಇವು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೀ ಟರ್ಮ್ಸ್. ಫಸ್ಟ್ ಏನಾಗಿದ್ರೆ ಪ್ರೀಮಿಯಂ ಗೊತ್ತಾಯಿತು, ಪರ್ ವ್ಯಾಲ್ಯೂ ಗೊತ್ತಾಯಿತು, ಫೇಸ್ ವ್ಯಾಲ್ಯೂ ಗೊತ್ತಾಯಿತು, ಇನ್ನೊಂದು ಡಿಸ್ಕೌಂಟೆಡ್ ಗೊತ್ತಾಯಿತು. ಕ್ಲಿಯರ್ ಆಯಿತು? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಿರಬೇಕಪ್ಪ ಅಂದರೆ, ಸರ್ ಹಾಗಿದ್ರೆ ಬಾಂಡ್ ಇಲ್ಡ್ ಅಂದ್ರೆ ಏನಂತ ಗೊತ್ತಿರಬೇಕು. ಯೂಶ್ವಲಿ ಬಾಂಡ್ ಇಲ್ಡ್ ಅಂತ ಅಂದ್ರೆ ಏನಪ್ಪ ಅಂದರೆ, ಈ ನಾನು ಈಗ ಒಂದು ಬಾಂಡನ್ನು ನನ್ನ ಹತ್ರ ಇಟ್ಕೊಂಡನೆ ಅಂತ ಅಂದರೆ ಇದ್ರ ಮೇಲೆ ಎಷ್ಟು ರಿಟರ್ನ್ ಬರುತ್ತಲ್ಲ ಅದಕ್ಕೆ ನಾವು ಬಾಂಡ್ ಇಲ್ಡ್ ಅಂತ ಹೇಳಿ ಕರಿತೀವಿ. ಸರ್ ಹಾಗಾದ್ರೆ ಬಾಂಡ್ ಇಲ್ಡು ಯಾವ್ದ ಮೇಲೆ ಡಿಪೆಂಡ್ ಆಗುತ್ತೆ? ಆ ಬಾಂಡ್ ಇಲ್ಡ್ ನೀವು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ಯೂಶ್ವಲಿ ರೈಟ್ ಒಂದು ಫಾರ್ಮುಲಾ ಇದೆ, ರೈಟ್? ಬಾಂಡ್ ಇಲ್ಡ್ ಈಕ್ವಲ್ ಟು, ಓಕೆ, ಬಾಂಡ್ ಇಲ್ಡ್ ಈಕ್ವಲ್ ಟು ಫಿಕ್ಸ್ಡ್ ಬಾಂಡ್ ಪ್ರೈಸ್ ಅಥವಾ ಫಿಕ್ಸ್ಡ್ ಕೂಪನ್ ರೇಟ್. ಇನ್ಮೇಲೆ ಇನ್ನೊಂದು ನೆನ್ಪಿಟ್ಕೋಬೇಕು, ಕೂಪನ್ ರೇಟ್ ಅಂದ್ರೆ ಏನು ಅಂದರೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಓಕೆ, ಕೂಪನ್ ರೇಟು ಡಿವೈಡೆಡ್ ಬೈ ಬಾಂಡ್ ಪ್ರೈಸ್ ಅಂತ. ಅಂದರೆ ಸೊ ಬಾಂಡ್ ಇಲ್ಡ್ ಇಸ್ ಈಕ್ವಲ್ ಟು ಏನು ತಗೊಂಡೆ ಹಾಗಿದ್ರೆ ಕೂಪನ್ ರೇಟ್ ಡಿವೈಡೆಡ್ ಬೈ ಬಾಂಡ್ ಪ್ರೈಸ್ ಅಂತ ತಗೊಂಡೆ. ಕ್ಲಿಯರಾ? ಎಸ್. ಇಲ್ಲಿ ಹಾಗಿದ್ರೆ ಬಾಂಡ್ ಇಲ್ಡಿಗೂ ಮತ್ತು ಬಾಂಡ್ ಪ್ರೈಸ್ಗೂ ರಿಲೇಶನ್ಶಿಪ್ ಹೆಂಗಿದೆ? ಇನ್ವರ್ಸ್ಲಿ ಇದೆ. ಅಂದ್ರೆ ಅರ್ಥ ಏನು ಮಾಡ್ಕೋಬೇಕು ಅಂದ್ರೆ, ಯಾವಾಗ ಬಾಂಡ್ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತದಲ್ಲ ಅವಾಗ ಬಾಂಡ್ ಇಲ್ಡು ಕಮ್ಮಿ ಆಗ್ತದೆ. ಹಾಗಾಗಿ ಬಾಂಡ್ ಇಲ್ಡು ಜಾಸ್ತಿ ಆಗಬೇಕು ಅಂತಂದ್ರೆ ಆ ಬಾಂಡ್ ಪ್ರೈಸು ಕಮ್ಮಿ ಆಗ್ತದೆ ಅನ್ನೋದು ಕಾನ್ಸೆಪ್ಟ್ ನಿಮಗೆ ಕ್ಲಾರಿಟಿ ಇರಬೇಕು. ಹಾಗಾದ್ರೆ ಈ ಬಾಂಡ್ ಇಲ್ಡು ಓಕೆ ನಿಮ್ಮ ಇಂಡಿಯನ್ ಗವರ್ನಮೆಂಟ್ನ ಅಥವಾ ಅದು ಫಿಸ್ಕಲ್ ಪಾಲಿಸಿ ಇರ್ಬೋದು, RBIನ ಮಾನಿಟರಿ ಪಾಲಿಸಿ ಇರ್ಬೋದು, ಅಥವಾ ಅದರ್ ನೇಷನ್ಸ್ ಅಥವಾ ಬೇರೆ ಬೇರೆ ಸ್ಟೇಟ್ ಅಥವಾ ಬೇರೆ ಬೇರೆ ಕಂಟ್ರಿಯ ಆಯಾ ಸೆಂಟ್ರಲ್ ಬ್ಯಾಂಕ್ನ ಕೆಲವೊಂದು ಪಾಲಿಸೀಸ್ ಇರ್ಬೋದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಫೆಕ್ಟ್ ಮಾಡ್ತದೆ ಅನ್ನೋದು ಕೂಡ ಗೊತ್ತಿರಬೇಕು. ಯಾವುದ್ರ ಮೇಲೆ? ಬಾಂಡ್ ಇಲ್ಡ್ ಮೇಲೆ ಅಂತ ಹೇಳಿ ಗೊತ್ತಿರಲಿ. ಹಾಗಾಗಿ ಬಾಂಡ್ ಇಲ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಇನ್ನೊಂದು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಿ, ಬಾಂಡ್ ಇಲ್ಡ್ ಈಸ್ ಈಕ್ವಲ್ ಟು ಏನಂತ ಹೇಳಿದೆ ನಾನು? ಕೂಪನ್ ರೇಟ್ ಡಿವೈಡೆಡ್ ಬಾಂಡ್ ಪ್ರೈಸ್.
ಹಾಗೆ ನಾವು ಎಕನಾಮಿಲಿ ಓದಿರ್ತೀವಿ. ಸೊ ರೈಟ್, ಪ್ರೈಸ್ ಫ್ಲೋಟ್ ಆಗೋದನ್ನೇ ಏನಂತ ಕರಿತೀವಿ ನಾವು? ಇನ್ಫ್ಲೇಷನ್. ಹಾಗಾಗಿ ಬಾಂಡ್ ಇಲ್ಡ್ ಇಸ್ ಈಕ್ವಲ್ ಟು ಬಾಂಡ್ ಪ್ರೈಸ್ ಕೂಪನ್ ರೇಟ್ ಡಿವೈಡೆಡ್ ಬೈ ಇನ್ಫ್ಲೇಷನ್ ಅಂತ ಬರೀಬಹುದು. ಹಾಗಾದ್ರೆ ಇನ್ಫ್ಲೇಷನ್ಗೂ ಮತ್ತು ಬಾಂಡ್ ಇಲ್ಡಿಗೂ ಇನ್ವರ್ಸ್ಲಿ ಇದೆ. ಹಾಗಾದ್ರೆ ಎಷ್ಟು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗ್ತದ, ಬಾಂಡ್ ಮೇಲೆ ಸಿಗ್ತಕ್ಕಂತಹ ಲಾಭ, ಇಲ್ಡ್, ಪ್ರಾಫಿಟ್ ಏನಾಗ್ತಾ ಹೋಗ್ತದಪ್ಪ ಅಂತಂದ್ರೆ ಕಡಿಮೆ ಆಗ್ತಾ ಹೋಗ್ತದೆ ಅನ್ನೋದು ಕೂಡ ಇಲ್ಲಿ ನಮಗೆ ಅರ್ಥ ಆಗ್ಬೇಕಾಗ್ತದೆ. ರೈಟ್, ಇದಾದ ನಂತರ ಕೀ ಕಾನ್ಸೆಪ್ಟ್ ಇದಾದ ನಂತರ ಅಥವಾ ಕೀ ಟರ್ಮ್ಸ್ ಆದ ನಂತರ ಕೆಲವು ಟೈಪ್ಸ್ ಅನ್ನ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ನೋಡ್ರಿ, ಎಕ್ಸಾಂಪಲ್ ಖಂಡಿತ ಕೇಳ್ತಾರೆ. ಓಕೆ, ಫಸ್ಟ್ ಸವರಿನ್ ಬಾಂಡ್ಸ್ ಅಂತ ನಾನು ಮಾಡ್ಕೊಳ್ತೀನಿ. ಏನ್ ಸವರಿನ್ ಅಂದ್ರೆ, ಇನ್ಮೇಲೆ ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿ ನೀವು ಸವರಿನ್ ಅಂತ ಕೇಳ್ತೀರಲ್ಲ, ಇಟ್ ಇಸ್ ನಥಿಂಗ್ ಬಟ್ ಎ ಗವರ್ನಮೆಂಟ್. ಇದರದ್ದು ಸ್ಟೇಟ್ ಗವರ್ನಮೆಂಟ್ ಇರ್ಬೋದು, ಸೆಂಟ್ರಲ್ ಗವರ್ನಮೆಂಟ್ ಇರ್ಬೋದು. ಯೂಶುವಲಿ ಓಕೆ ಸೆಂಟ್ರಲ್ ಗವರ್ಮೆಂಟ್ ಹೇಳ್ತೀವಿ, ಬಟ್ ಹಂಗಂತ ಹೇಳಿ ಸ್ಟೇಟ್ ಗವರ್ಮೆಂಟ್ ಸವರಿನ್ ಅಲ್ಲ ಅಂತ ಅನ್ನಕ್ ಬರೋದಿಲ್ಲ. ರೈಟ್, ಅದರ ಎಕ್ಸ್ಪ್ಲನೇಷನ್ ಬೇರೆ ಕ್ಲಾಸಲ್ಲಿ ಮಾಡ್ತೀನಂತೆ. ಬಟ್ ಸವರಿನ್ ಬಾಂಡ್ಸ್ ಅಂದ್ರೆ ಗವರ್ನಮೆಂಟ್ ಬಾಂಡ್ಸ್. ಹಾಗಾದ್ರೆ ಈಗ ನಮ್ಮ ಗವರ್ನಮೆಂಟ್ನ ಒಂದು ನೀವೇನಾದ್ರೂ ಸ್ಟ್ರಕ್ಚರ್ ಅನ್ನ ಕರೆಕ್ಟ್ ಆಗಿ ನೋಡಿದ್ರೆ, ಸೆಂಟ್ರಲ್ ಗವರ್ನಮೆಂಟ್ ಇದೆ, ಸ್ಟೇಟ್ ಗವರ್ನಮೆಂಟ್ ಇದೆ, ಲೋಕಲ್ ಗವರ್ನಮೆಂಟ್ಸ್ ಇದೆ. ಸೆಂಟ್ರಲ್ ಗವರ್ನಮೆಂಟ್ ಇಶ್ಯೂ ಮಾಡ್ತಕ್ಕಂಥ ಸವರಿನ್ ಬಾಂಡ್ಸ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿ ಕರಿತೀವಿ. ಎರಡು ಬರ್ತವೆ, ಒಂದು ಅಪ್ ಟು 1 ವರ್ಷದ ಒಳಗೆ. ಇವೆಲ್ಲವೂ ಕೂಡ ಮನಿ ಮಾರ್ಕೆಟ್ನ ಇನ್ಸ್ಟ್ರೂಮೆಂಟ್ಸ್. ಓಕೆ, 1 ವರ್ಷದ ಒಳಗೆ, ಅಲ್ಲಿ ಶಾರ್ಟ್ ಟರ್ಮ್ ಅಂತ ಹೇಳೋದು ಅದನ್ನ. ರೈಟ್, ಹಾಗಿದ್ರೆ ಏನಂತ ಕರೀತದಕ್ಕೆ? ಟ್ರೆಷರಿ ಬಿಲ್ಸ್ ಅಂತ ಹೇಳಿ ಕರಿತೀವಿ. ರೈಟ್, ಟ್ರೆಷರಿ ಬಿಲ್ಸ್ ಅನ್ನ ಆಲ್ವೇಸ್ ಮಲ್ಟಿಪಲ್ಸ್ ಆಫ್ 25,000 ಅಲ್ಲಿ ಇಶ್ಯೂ ಮಾಡಬೇಕಾಗ್ತದೆ. ಎರಡನೇದೇನಿದೆಪ್ಪ ಅಲ್ಲಿ? ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಅಂತ ಬರ್ತದೆ. ಇದ್ರದ್ದು ಕೂಡ ಅರೌಂಡ್ 91 ಡೇಸ್ ಮೆಚುರಿಟಿ ಇರ್ತದ. ಓಕೆ, ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಟ್ರೆಷರಿ ಬಿಲ್ಸ್ ಮತ್ತು ಕ್ಯಾಶ್ ಮ್ಯಾನೇಜ್ಮೆಂಟ್ ಬಿಲ್ಸ್ ಎರಡು ಏನಿದೆಯಲ್ಲ, ಬೋತ್ ಆರ್ ಓಕೆ ಇಶ್ಯೂಡ್ ಅಟ್ ಡಿಸ್ಕೌಂಟೆಡ್ ರೇಟ್ಸ್ ಅಂತ. ಅಲಾಂಗ್ ವಿತ್ ಬೇರೆ ಬೇರೆ ಎಕ್ಸಾಂಪಲ್ ಕೊಡೋದಾದ್ರೆ, ಇಲ್ಲಿ ಕಮರ್ಷಿಯಲ್ ಪೇಪರ್ಸ್ ಅಂತ ಓದ್ತೀವಿ ನಾವು. ಓಕೆ, ಕಮರ್ಷಿಯಲ್ ಪೇಪರ್ಸ್ ಇದೆ. ಆಮೇಲೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಂತ ಏನು ಓದ್ತೀವಲ್ಲ, ಅದೇ ತರ ಇವುಗಳನ್ನು ಕೂಡ ಡಿಸ್ಕೌಂಟೆಡ್ ರೇಟ್. ಹಾಗಿದ್ರೆ ಇದ್ರ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? ಇಲ್ಲ. ಹಾಗಾಗಿ ಇವಕ್ಕೆ ಆಲ್ಸೋ ಕಾಲ್ಡ್ ಎಸ್ ಝೀರೋ ಕೂಪನ್ ರೇಟ್ ಬಾಂಡ್ಸ್ ಅಂತ. ಝೀರೋ ಕೂಪನ್ ಬಾಂಡ್ಸ್ ಅಂತ ಕೂಡ, ಕೂಪನ್ ಅಂದ್ರೆ ರೇಟ್ ಆಫ್ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಝೀರೋ ರೇಟ್ ಆಫ್ ಇಂಟ್ರೆಸ್ಟ್ ಬಾಂಡ್ಸ್ ಅಂತ ಕೂಡ ಕರೀತೀವಿ. ನೆಕ್ಸ್ಟ್ ಹಾಗಿದ್ರೆ ನಾವು ಏನು ಹೇಳ್ತೀವಿ? ಹಾಗಿದ್ರೆ ನೋಡಿ, ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆರ್ ಓನ್ಲಿ ಇಶ್ಯೂಡ್ ಬೈ ಸೆಂಟ್ರಲ್ ಗವರ್ನಮೆಂಟ್ ಗೊತ್ತಿರಬೇಕು. ಅದಾದ ನಂತರ ಎರಡನೇದು ಸ್ಟೇಟ್ ಗವರ್ನಮೆಂಟ್. ಹಾಗಾದ್ರೆ ಸ್ಟೇಟ್ ಗವರ್ನಮೆಂಟ್ ಕೂಡ ಏನ್ ಮಾಡುತ್ತೆ ಅಂತ ಅಂದ್ರೆ ಇಶ್ಯೂ ಮಾಡಿದ ಮೇಲೆ ಇನ್ನೊಂದು ಕ್ಲಾರಿಟಿ ಇರಬೇಕು ನಿಮಗೆ. ಅಕಾರ್ಡಿಂಗ್ ಟು ಅಗೇನ್ ಜನರಲ್ ಫೈನಾನ್ಷಿಯಲ್ ರೂಲ್ಸ್ 2017 ಪ್ರಕಾರ RBI ಈಸ್ ಆಕ್ಟ್ ಲೈಕ್ ಅನ್ ಏಜೆಂಟ್. RBI ಯಾವ ತರ ಆಕ್ಟ್ ಮಾಡ್ತದ? ಒಂದು ಏಜೆಂಟ್ ತರ ಆಕ್ಟ್ ಮಾಡಿ. ಯಾರ್ಯಾರಿಗೆ? ಸೆಂಟ್ರಲ್ಗೂ ಸ್ಟೇಟ್ಗೂ ಎರಡಕ್ಕೂ ಮತ್ತೆ ಲೋಕಲ್ ಗವರ್ನಮೆಂಟ್ಗೂ ಎಲ್ಲೋ ಏಜೆಂಟ್ ತರ ಕೆಲಸ ಮಾಡ್ತದೆ. ಹಾಗಾಗಿ ಇಲ್ಲಿ ಗವರ್ನಮೆಂಟ್ ಮೀನ್ಸ್ RBI ಏನ್ ಮಾಡ್ತಾರೆ? ಸ್ಟೇಟ್ ಗವರ್ನಮೆಂಟ್ ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಓಕೆ, ಬಟ್ ಡಿಫ್ರೆನ್ಸ್ ಏನು ಅಂದ್ರೆ, ಇದು ಝೀರೋ ಕೂಪನ್ ಬಾಂಡ್ಸ್, ಆದ್ರೆ ಇವು ಝೀರೋ ಕೂಪನ್ ಅಲ್ಲ. ಹಾಗಾಗಿ ದೇ ಅಟ್ರಾಕ್ಟ್ ಅಥವಾ ದೇ ಫರ್ನಿಶ್ ಸೌಂಡ್ ರಿಟರ್ನ್, ಒಳ್ಳೆ ರಿಟರ್ನ್ ಅನ್ನು ಕೊಡ್ತವೆ. ಆಮೇಲೆ ದೇ ಆರ್ ಆಲ್ಸೋ ಅವೈಲೇಬಲ್ ಫಾರ್ SLR ರಿಕ್ವೈರ್ಮೆಂಟ್ಸ್. ಓಕೆ, SLR ರಿಕ್ವೈರ್ಮೆಂಟ್ಸ್ ಕೂಡ ಅವೈಲೇಬಲ್ ಆಗಿರ್ತವೆ. ಆಮೇಲೆ 1 in 6 ಮಂತ್ಗೆ ರೀಪೇಮೆಂಟ್ ಮಾಡ್ತಾ ಹೋಗ್ತಾರೆ. ಅದ್ರ ಮೇಲೆ ಆ ಸ್ಟೇಟ್ ಗವರ್ನಮೆಂಟ್ ಬಾಂಡ್ಸ್ ಮೇಲೆ. ಓಕೆ ಅಂತ ಕರಿತೀವಿ ಅಂದ್ರೆ ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ ಅಂತ ಹೇಳಿ ಕರಿತೀವಿ. ನೋಡಿ, ಇವೆರಡನ್ನೂ ಕೂಡ ಆರ್ಟಿಕಲ್ 292, ಆರ್ಟಿಕಲ್ 293, ಆಮೇಲೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಕ್ಟ್ 2006 ಅಂತ ಬರ್ತದೆ. ಓಕೆ, ವಿಚ್ ವಾಸ್ ಅರ್ಲಿಯರ್ ಕಾಲ್ಡ್ ಆಸ್ ಗವರ್ನಮೆಂಟ್ ಡೆಟ್ ಆಕ್ಟ್ 1944 ಅಂತ ಕರಿತೀವಿ. ಈ ಆಕ್ಟ್ ಅಧೀನದಲ್ಲಿ, ಈ ಆರ್ಟಿಕಲ್ಸ್ ಅಧೀನದಲ್ಲಿ ಇವುಗಳನ್ನ ದೇ ಹ್ಯಾವ್ ಟು ಮ್ಯಾನೇಜ್. ಆಮೇಲೆ ಇನ್ನೊಂದು ಈಗ ಇತ್ತೀಚೆಗೆ ಬಂದಿದ್ದು FRBM ಆಕ್ಟ್ 2003. ರೈಟ್, ಅವೆಲ್ಲ ಆಕ್ಟ್ಗಳ ಅಧೀನದಲ್ಲೇ ಅವ್ರು ಹೇಳಿರ್ತಾರೆ ಹೆಂಗ್ ಮಾಡಬೇಕು, ಎಷ್ಟು ಮಾಡಬೇಕು, ಅದೇ ತನ್ನಾಗೆ ಮಾಡಬೇಕಾಗ್ತದೆ. ಇನ್ನೊಂದು ಯಾವ್ದು ಬಂದಿಲ್ಲ ಆಗಿದ್ರೆ ಲೋಕಲ್ ಗವರ್ನಮೆಂಟ್. ಅದರಲ್ಲಿ ಯಾವುದಪ್ಪ ಅಂದ್ರೆ ಮುನ್ಸಿಪಲ್ ಕಾರ್ಪೊರೇಷನ್. ರೈಟ್, ಹಾಗಾದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಏನ್ ಮಾಡ್ತವೆ ಅಂತ ಅಂದ್ರೆ, ತಮಗೆ ತಮ್ಮ ಫೆಸಿಲಿಟೀಸ್ ಅನ್ನ, ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ದೇ ಅಗೈನ್ ಇಶ್ಯೂ ದಿ ಬಾಂಡ್ಸ್. ಅವಕ್ಕೆ ಅಂತ ಕರಿತೀವಿ ಅಂದ್ರೆ ಮುನ್ಸಿಪಲ್ ಬಾಂಡ್ಸ್ ಆರ್ ಮನಿ ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಸಮ್ ಟೈಮ್ ಈ ಮುನ್ಸಿಪಲ್ ಬಾಂಡ್ಸ್ ಅನ್ನ ಫಾರ್ ದ ಸ್ಪೆಸಿಫಿಕ್ ಕಾಸ್ಗೆ ನಾ ಏನಾದರೂ ಇಶ್ಯೂ ಮಾಡಿದ್ರೆ, ಓಕೆ, ರೆವಿನ್ಯೂ ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಮೇ ಬಿ ಸೋಲಾರ್ ಬಾಂಡ್ ಅನ್ನಿ, ಮೇ ಬಿ ಗ್ರೀನ್ ಬಾಂಡ್ ಅನ್ನಿ. ರೈಟ್, ಸೊ ಇವೆಲ್ಲವೂ ಅಥವಾ ಬ್ಲೂ ಬಾಂಡ್ಸ್ ಅನ್ನಿ, ಇವೆಲ್ಲ ಕೂಡ ದ ರೆವಿನ್ಯೂ ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಇವೆಲ್ಲವನ್ನು ನಾವು ಏನಂತ ಕರಿತೀವಿ? ಸವರಿನ್ ಬಾಂಡ್ಸ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಅದೇ ಸವರಿನ್ ಗೋಲ್ಡ್ ಬಾಂಡ್ ಅಂತ ಕೂಡ ಇದೆ. ಇದ್ರ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಈ ಸವರಿನ್ ಗೋಲ್ಡ್ ಬಾಂಡ್ ಆರ್ ಇಶ್ಯೂಡ್ ಇನ್ ದ ಡಿನಾಮಿನೇಷನ್ ಆಫ್ ಗೋಲ್ಡ್. ಯಾಕೆ ಅಂದ್ರೆ ನಮ್ಮ ಎಕ್ಸ್ಚೇಂಜ್ ರೇಟ್, ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡಲ್ಲ, ಬಟ್ ಇಷ್ಟೇ ಗೊತ್ತಿರಲಿ, ಆ ಎಕ್ಸ್ಚೇಂಜ್ ರೇಟ್ ಮೇಲೆ ಏನು ಪ್ರೆಷರ್ ಆಗ್ತದಲ್ಲ, ಆ ಪ್ರೆಷರ್ ಅನ್ನ ಕಮ್ಮಿ ಮಾಡೋದಕ್ಕೆ, ರೈಟ್, ನಾವೇನ್ ಮಾಡ್ತಾ ಇದ್ವಿ, ಗೋಲ್ಡ್ ಇಂಪೋರ್ಟ್ ಅನ್ನ ಕಮ್ಮಿ ಮಾಡೋದಕ್ಕೆ, ರೈಟ್, ಆ ಗೋಲ್ಡ್ ಡಿಮ್ಯಾಂಡ್ ಅನ್ನ ಕಡಿಮೆ ಮಾಡಲಿಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಸವರಿನ್ ಮೀನ್ಸ್ ಗವರ್ನಮೆಂಟ್
ಗೋಲ್ಡ್ ಬಾಂಡ್ ಸ್ಕೀಮನ್ನು ಕೂಡ ತಗೊಬಂದಿದ್ದೀವಿ ಅನ್ನೋದು ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ಎಲೆಕ್ಟ್ರಲ್ ಫಂಡಿಂಗನ್ನು ಓಕೆ ಮ್ಯಾನೇಜ್ ಮಾಡೋದಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ ನಮ್ಮ ರೆಪ್ರೆಸೆಂಟೇಟಿವ್ ಆಫ್ ದ ಪೀಪಲ್ಸ್ ಆ್ಯಕ್ಟ್ 1951 ಇರ್ಬೋದು, ಅಥವಾ ಫಿನಾನ್ಸ್ ಆ್ಯಕ್ಟ್ ಅಥವಾ ಫಿನಾನ್ಸ್ ಬಿಲ್ ಅಥವಾ ಫಿನಾನ್ಸ್ ಆ್ಯಕ್ಟ್ ಮೂಲಕ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಎಲೆಕ್ಟ್ರಲ್ ಬಾಂಡ್ಸನ್ನು ಜಾರಿಗೆ ತಂದಿದ್ದೀವಿ ಅಂತ ಹೇಳಿ ಗೊತ್ತಿರಬೇಕಾಗ್ತದೆ. ಬೇರೆ ಬೇರೆ ಕಾಯ್ದೆ ಲೆಜಿಸ್ಲೇಷನ್ಸ್ ಇದೆ, ವಿಲ್ ಡಿಸ್ಕಸ್ ಲೇಟರ್. ಓಕೆ, ಇದಾದ ನಂತರ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕೆಲವೊಂದು ಬಾಂಡ್ಸನ್ನು ಇಂಡಿಯಾದಲ್ಲಿ ಇಶ್ಯೂ ಮಾಡ್ತೀವಿ, ಕೆಲವೊಂದು ಬಾಂಡ್ಸನ್ನು ಔಟ್ಸೈಡ್ ಇಂಡಿಯಾ ಇಶ್ಯೂ ಮಾಡ್ತೀವಿ. ಹಾಗಾದರೆ ಯಾವ್ದಾದ್ರು ಔಟ್ಸೈಡ್ ಮಾಡ್ತೀವಿ ನಮಗೆ ಆಫ್ಶೋರ್ ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಆ ಆಫ್ಶೋರ್ ಬಾಂಡ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ಲೇ ಯಾವುದಪ್ಪ ಅಂದರೆ ಮಸಾಲಾ ಬಾಂಡ್ಸ್. ಹಾಗಾದರೆ ಮಸಾಲಾ ಬಾಂಡ್ಸನ್ನು ದ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅವರು ಇಶ್ಯೂ ಮಾಡ್ತಾರೆ ಇನ್ ಇಂಡಿಯನ್ ಡಿನಾಮಿನೇಷನ್ ಒಳಗೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಓಕೆ ಮಸಾಲಾ ಬಾಂಡ್ಸ್ ಬಿಕಾಸ್ ಆಫ್ ಕ್ಯಾನ್ ಇಂಪ್ರೂವ್ ಅಥವಾ ಸ್ಟೇಬಲೈಸ್ ದ ಇಂಡಿಯನ್ ರುಪಿ. ಇರಲಿ, ಅದೆಲ್ಲ ಬೇಡ. ಈಗ ನೆಕ್ಸ್ಟ್ ಇನ್ನೊಂದು ಬರ್ತದೆ, ಅದೇ ಇಂಡಿಯಾದಲ್ಲಿ ಕೂಡ ನಾವು ಇಶ್ಯೂ ಮಾಡಿದ್ದೀವಿ, ಅದಕ್ಕೆ ನಾವು ಎಂತ ಕರಿತೀವಿ ಮಹಾರಾಜ ಬಾಂಡ್ ಅಂತ ಹೇಳಿ ಕರಿತೀವಿ. ಓಕೆ, ಆನ್ ಶೋರ್ ಬಾಂಡ್, ಒಂದು ಆಫ್ ಶೋರ್ಗೆ ಮಸಾಲಾ, ಆನ್ ಶೋರ್ಗೆ ಮಹಾರಾಜ ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಕೆಲವೊಂದು ಇದಾವೆ ಲೈಕ್ ಸಮಾಜದೊಳಗೆ ಬದಲಾವಣೆಯನ್ನು ತರೋದಕ್ಕೆ, ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ. ಆಲ್ಸೋ ವಿ ಲಾಂಚ್ ಸೋಷಿಯಲ್ ಇಂಪ್ಯಾಕ್ಟ್ ಬಾಂಡ್ಸ್ ಅಂತ ಹೇಳಿದ್ರೆ ಇಂಪ್ಯಾಕ್ಟ್ ಬ್ರಿಂಗ್ ಮಾಡೋದಕ್ಕೆ ಓಕೆ ಸೋಷಿಯಲ್ ಇಂಪ್ಯಾಕ್ಟ್ ಬಾಂಡ್ ಅಂತ ಕರಿತೀವಿ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವುಮನ್. ಸೊ ಲೈವ್ಲಿಹುಡ್ ಬಾಂಡ್ಸ್ ಅಂತ ಏನಿದೆ ಅಲ್ವಾ, ಆ ವುಮನ್ ಲೈವ್ಲಿಹುಡ್ ಬಾಂಡ್ಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಸೋಷಿಯಲ್ ಇಂಪ್ಯಾಕ್ಟ್ ಬಾಂಡ್ಸ್ ಅಂತ ಕರಿತೀವಿ. ಆಮೇಲೆ ಕೆಲವೊಂದು ಏನಾಗಿರುತ್ತೆ ಗೊತ್ತಾ, ಈಗ ನಾನೊಬ್ಬ ಬಾಂಡ್ ಇಶ್ಯೂವರ್, ನಾನು ಏನು ಮಾಡ್ತೀನಿ ಬಾಂಡ್ ಹೋಲ್ಡರ್ಗೆ ಅಥವಾ ಇನ್ವೆಸ್ಟರ್ಗೆ ಹೇಳ್ತೀನಿ, ನೋಡ್ರಪ್ಪ 6 ತಿಂಗಳು ನಂದು ಬಾಂಡನ್ನು ತೊಗೊಂಡ್ರೆ ಈ 6 ತಿಂಗಳು ಆದ ನಂತರ ನಾನು ನಿಮಗೆ ಏನು ಮಾಡ್ತೀನಿ ಗೊತ್ತೇನಾ, ಈ ಬಾಂಡನ್ನು ಇಕ್ವಿಟಿ ಶೇರ್ ಆಗಿ ಅಂದರೆ ಓನರ್ಶಿಪ್ ಕೊಡ್ತೀನಿ, ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲ, ಇದ್ರ ಬದಲು ಏನು ಮಾಡ್ತೀನಿ ನಾನು ನಿಮಗೆ ಓನರ್ಶಿಪ್ ಕೊಡ್ತೀನಿ ಅಂತ ಹೇಳ್ತೀನಿ. ಇದನ್ನು ನಾವು ಕನ್ವರ್ಟೇಬಲ್ ಬಾಂಡ್ ಅಂತ ಹೇಳಿ ಕರಿತೀವಿ. ಓಕೆ, ಈ ಕನ್ವರ್ಟೇಬಲ್ ಬಾಂಡು ಒಂದು ವೇಳೆ ಫಾರಿನ್ ಕರೆನ್ಸಿ ಒಳಗೆ ಇಶ್ಯೂ ಮಾಡಿದ್ರೆ ಅದಕ್ಕೆ ಫಾರಿನ್ ಕರೆನ್ಸಿ ಕನ್ವರ್ಟೇಬಲ್ ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಯೂರೋ ಬಾಂಡ್ಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ವಾಟ್ ನಮ್ಮ ಫಾರಿನ್ ಕರೆನ್ಸಿ ಕನ್ವರ್ಟೇಬಲ್ ಬಾಂಡ್ಸ್ ಅಂತ ಹೇಳಿ ಕರಿತೀವಿ. ಅಷ್ಟೇ ಅಲ್ಲದೆ ನಾನು ಹೇಳಿದೆ ಬಾಂಡ್ ಇಲ್ಡಿಗೂ ಮತ್ತು ಇನ್ಫ್ಲೇಷನ್ಗೂ ಇನ್ವರ್ಸ್ಲಿ ಇರೋದ್ರಿಂದ ಬಾಂಡ್ ಇಲ್ಡ್ ಈಸ್ ಎರೋಡೆಡ್ ಬೈ ಇನ್ಫ್ಲೇಷನ್. ಹಾಗಾಗಿ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಕೆಲವೊಂದು ಬಾಂಡ್ಸನ್ನು ವಿ ಆರ್ ಅಡ್ಜಸ್ಟೆಡ್ ಟು ದಿ ಇನ್ಫ್ಲೇಷನ್. ಅದಕ್ಕೆ ಏನು ಕರಿತೀವಿ ಅಂದರೆ ಇನ್ಫ್ಲೇಷನ್ ಇಂಡೆಕ್ಸ್ಡ್ ಬಾಂಡ್ಸ್. ಇಲ್ಲಿ ವೆನ್ಎವರ್ ವಿ ಸೇ ದ ಇಂಡೆಕ್ಸ್ಡ್ ಇಟ್ ಈಸ್ ಇನ್ಸುಲೇಟೆಡ್, ವೆನ್ಎವರ್ ವಿ ಸೇ ದ ಇಂಡೆಕ್ಸ್ಡ್ ಇಟ್ ಈಸ್ ಆ್ಯಕ್ಚುಲಿ ಅಡ್ಜಸ್ಟೆಡ್ ಅಂತ ಹೇಳಿ ನಾವಿಲ್ಲಿ ಕರಿಬೇಕಾಗ್ತದೆ. ಅಷ್ಟೇ ಅಲ್ಲದೆ ಮತ್ತೆ ಕೆಲವೊಂದು ಬಾಂಡ್ಸ್ ಲೈಕ್ ಉರುದಸಿ ಮಸಾಲಾ ಬಾಂಡ್ಸ್ ಅಂತ ಹೇಳಿ ಕೂಡ ನಾವು ಕರಿತೀವಿ. ಸೊ ಅವು ಕೂಡ ಸಮ್ ವಾಟ್ ಇಂಪಾರ್ಟೆಂಟ್ ಆಗ್ತವೆ. ಆಮೇಲೆ ಕೆಲವೊಂದು ಫ್ಲೋಟಿಂಗ್ ರೇಟ್ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಫ್ಲೋಟ್ ಆಗ್ತಕ್ಕಂಥದ್ದು. ಕೆಲವೊಂದು ರೇಟ್ ಆಫ್ ಇಂಟ್ರೆಸ್ಟು ಫಿಕ್ಸ್ ಆಗಿರುತ್ತೆ, ಓಕೆ ಅಂತ ಕರಿತೀವಿ ನಾವು ಫಿಕ್ಸ್ಡ್ ಕೂಪನ್ ಬಾಂಡ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಆಮೇಲೆ ಕೆಲವೊಂದಕ್ಕೆ ಈ ಟೆನ್ಯೂರ್ ಅಥವಾ ಟೆನ್ಯೂರ್ ಅನ್ಬಾರ್ದು, ನಾವು ಎಕನಾಮಿಲಿ ಟೆನಾರ್ ಅಂತ ಕರಿತೀವಿ, ರಿಡಮ್ಷನ್ ಪೀರಿಯಡ್ ಅಂತ ಕರಿತೀವಿ, ಮೆಚುರಿಟಿ ಅಂತ ಕರಿತೀವಿ. ಅದು ಹೇಗಿರುತ್ತಾಗಿದ್ರೆ ಓಕೆ ಇರೋದೇ ಇಲ್ಲ, ಓಕೆ ಪರ್ಪ್ಯೂಚುವಲ್ ಬಾಂಡ್ಸ್ ಅಂತ ಹೇಳಿ ಕೂಡ ಸೊ ಕರಿತೀವಿ ಅಂತಕ್ಕಂಥದ್ದು. ಆಮೇಲೆ ಕೆಲವೊಂದು ಬ್ಯಾಂಕ್ಸ್ ರೀಕ್ಯಾಪಿಟಲೈಸೇಷನ್ ಸೊ ಬಾಂಡ್ಸ್ ಕೂಡ ಇದೆ, ಅದು ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗ್ತದೆ. ರೈಟ್, ಐ ಹೋಪ್ ಮತ್ತೆ ಯಾವುದಾದ್ರೂ ಉಳಿದಿದ್ರೆ ನಾನು ಏನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ರೈಟ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಆಮೇಲೆ ಈ ಬಾಂಡ್ಸ್ ಈಗ ಫಾರ್ ಎಕ್ಸಾಂಪಲ್ ಓಕೆ ಈಗ ಇದು ಮನಿ ಅಂತ ಅನ್ಕೊಳ್ಳಿ. ರೈಟ್, ಈಗ ನಮ್ಮ ಬುದ್ಧ ಅವರು ಇದ್ದಾರಲ್ಲ, ಸೊ ಇದು ಬಾಂಡ್ಸ್ ಅಂತ ಅನ್ಕೊಳ್ಳಿ. ಹಾಗಿದ್ರೆ ಈಗ ನಾನು ಬಾಂಡ್ಸನ್ನು ಹಿಂಗೆ ಕೊಟ್ಟೆ ಅಂತ ಅಂದರೆ ಏನಾಗುತ್ತೆ, ಹಾಗಿದ್ರೆ ಮಾರ್ಕೆಟಿಂದ ದುಡ್ಡು ನನ್ನ ಕಡೆ ಬರ್ತದೆ. ಅಂದರೆ ಈಗ ನಾನು RBI ಅಂತ ಅನ್ಕೊಳ್ಳಿ, ಮಾರ್ಕೆಟ್ನ ದುಡ್ಡಿದೆ ಅಂದರೆ ನಾನು ಏನು ಮಾಡಬೇಕಾಗಿದ್ರೆ ಬಾಂಡ್ಸನ್ನು ಆ ನೀಟು ಸೆಲ್ ಮಾಡಬೇಕು. ಸೊ ಹ್ಯಾಸ್ ಮನಿ ಸಪ್ಲೈನ ಕಮ್ಮಿ ಮಾಡ್ತೀನಿ. ಹಾಗೆ ಮನಿ ಸಪ್ಲೈನ ಕಮ್ಮಿ ಮಾಡೋದು ಅಂದರೆ ಏನಂದ್ರೆ ಅರ್ಥ ಇನ್ಫ್ಲೇಷನನ್ನು ಕಮ್ಮಿ ಮಾಡೋದು. ಹಾಗಿದ್ರೆ ವಾಟ್ RBI ಡಸ್ ಟು ಕಂಟ್ರೋಲ್ ಇನ್ಫ್ಲೇಷನ್ ಅಂತ ಕೇಳಿದ್ರೆ ಇಟ್ ಸೆಲ್ಸ್ ದಿ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಅದು ಇಟ್ ಸೆಲ್ಸ್ ದಿ ಸೆಕ್ಯೂರಿಟೀಸನ್ನು ಸೆಲ್ ಮಾಡ್ತದೆ. ಅವಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಮನಿ ಸಪ್ಲೈ ಕಮ್ಮಿ ಆಗ್ತದೆ. ಒಂದು ಡಿಫ್ಲೇಷನ್ ಟೈಮಲ್ಲಿ ಏನು ಮಾಡಬೇಕು, ಏನು ಮಾಡ್ತಾರೆ ಆಗಿದ್ರೆ ಇವರು ರೈಟ್ ಓಕೆ ಎಕ್ಸ್ಪ್ಯಾನ್ಷನ್ಸ್ ಪಾಲಿಸಿ ಫಾಲೋ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ ಆಗಿದ್ರೆ ಇವರು ಬಾಂಡ್ಸನ್ನು ಪರ್ಚೇಸ್ ಮಾಡ್ತಾರೆ. ಸೊ ಹ್ಯಾಸ್ ಮನಿ ಸಪ್ಲೈನ ಏನು ಮಾಡ್ತಾರೆ ಆಗಿದ್ರೆ ಇವರು ಇಲ್ಲಿ ಮಾರ್ಕೆಟ್ಗೆ ಕಳಿಸ್ತಾರೆ. ಇದನ್ನು ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್ ಅಂತ ಹೇಳಿ ಕೂಡ ಕರಿತೀವಿ, ಓಪನ್ ಮಾರ್ಕೆಟ್ ಆಪರೇಷನ್ನು. ರೈಟ್, ಆಮೇಲೆ ಇನ್ನೊಂದು ಪಾಯಿಂಟು ಈ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಏನು ಹೇಳಿದ್ನಲ್ಲ, ಅಲ್ಲಿ ಹಾಗಿದ್ರೆ ಸರ್ ನಾವೆಲ್ಲ ಇನ್ವೆಸ್ಟ್ ಮಾಡ್ಬೋದಂದರೆ ಖಂಡಿತ. ಬಟ್ ಹೇಗಿರುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು RBI
ಓಕೆ, ಇವ್ರು ಯಾರಪ್ಪ ಅಂದರೆ ಪ್ರೈಮರಿ ಡೀಲರ್ ಅಂತ ಕರಿತೀವಿ. ಇದು ಫಸ್ಟ್ ಪ್ರೈಮರಿ ಮಾರ್ಕೆಟು. ಓಕೆ, ನಾವೇನು ಮಾಡಬೇಕಾಗ್ತದ, ಪ್ರೈಮರಿ ಮಾರ್ಕೆಟಲ್ಲಿ ಅಥವಾ ಪ್ರೈಮರಿ ಫಸ್ಟ್ ಬ್ರೋಕರ್ ಯಾರಿದಾರಲ್ಲ, ಲೈಕ್ ಯಾರು ಪ್ರೈಮರಿ ಡೀಲರ್ಸ್ ಅಂತ ಕರಿತೀವಿ, ಇವ್ರು ರಿಜಿಸ್ಟರ್ ಆಗಬೇಕಾಗ್ತದೆ. ಈ ಪ್ರೈಮರಿ ಡೀಲರ್ಸ್ ಜೊತೆಗೆ ನಾವೇನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ರಿಜಿಸ್ಟರ್ ದ ಸಪರೇಟ್ ಅಕೌಂಟ್ ಟು ಟ್ರೇಡ್ ಇನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಗಿಲ್ಟ್ ಅಕೌಂಟ್ಸ್ ಅಂತ ಕರಿತೀವಿ. ಹಾಗಾದರೆ ಗಿಲ್ಟ್ ಅಕೌಂಟ್ಸು ವೆರಿ ಇಂಪಾರ್ಟೆಂಟ್ ಆಗ್ತದೆ. ವಾಟ್ ಯು ಮೀನ್ ಬೈ ಗಿಲ್ಟ್ ಅಕೌಂಟ್ಸ್ ಅಂತ ಅಂದರೆ, ನಾನು ಒಬ್ಬ ಸಾಮಾನ್ಯ ಮನುಷ್ಯ RBI ಬಾಂಡ್ ಮಾರ್ಕೆಟ್ ಒಳಗೆ ಪಾರ್ಟಿಸಿಪೇಟ್ ಆಗಬೇಕಂದ್ರೆ ಸಪ್ರೇಟ್ ಅಕೌಂಟನ್ನು ಯಾರ ಜೊತೆಗೆ, ನಾಟ್ RBI, ಪ್ರೈಮರಿ ಡೀಲರ್. ಇವ್ರು ಯಾರು, ಇವ್ರ ಜೊತೆಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಬ್ರೋಕರ್ಸ್. ಇವ್ರ ಜೊತೆಗೆ ನಾನೇನು ಮಾಡಬೇಕು, ಒಂದು ಅಕೌಂಟ್, ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಲ್ಲ, ಆ ಡಿಮ್ಯಾಟ್ ಅಕೌಂಟಿಗೆ ನಾವೇನು ಕರಿತೀವಿ, ಗಿಲ್ಟ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ವಿ ಕ್ಯಾನ್ ಅಂದರೆ ನಾವು ಪಬ್ಲಿಕ್ ಕೂಡ ಏನು ಮಾಡ್ಬೋದಾಗಿದ್ರೆ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಏನು ಇನ್ವೆಸ್ಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಗೊತ್ತಿರಲಿ, ಇದು ನಾನೇನು ಗಿಲ್ಟ್ ಅಕೌಂಟ್ ಏನಿತ್ತಲ್ಲ, ಅರ್ಲಿಯರ್ ಏನಿತ್ತು ಅಂದರೆ ಓವರ್ ದಿ ಕೌಂಟರ್ ಇತ್ತು. ಅಂದರೆ ಈ ಪ್ರೈಮರಿ ಡೀಲರ್ಸ್ ಅವ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದು, ಏನಪ್ಪ ಪ್ರೈಸ್ ಹೆಂಗೈತಿ, ಏನು ನಡೆಯಕತ್ತೈತಿ, ಏನು ನಡೆಯಕತ್ತಿಲ್ಲ ಅಂತ. ಆದರೆ ಈಗ ಹೆಂಗಿದೆ ಅಂದರೆ ಇದನ್ನು ಟೋಟಲಿ ಈ ಕುಬೇರ್ ಅಂತ ಇದೆ, ಅದ್ರ ಮೂಲಕ ಡಿಜಿಟಲೈಸೇಷನ್ ಮಾಡಿದ್ದಾರೆ. ಅದಕ್ಕೊಂದು ಸಿಸ್ಟಮ್ ಒಂದು ಹೆಸರು ಕರಿತೀವಿ, ಏನಪ್ಪ ಅಂದರೆ ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಮ್ಯಾಚಿಂಗ್. ಏನಕ್ಕೆ ತಂದಿದ್ದಾರೆ ಅಂದರೆ, ನೋಡಿ, ಓವರ್ ದ ಕೌಂಟರ್ ಅಂತ ಮ್ಯಾನಿಫುಲೇಟ್ ಮಾಡ್ತಾ ಇದ್ರು, ಈಗ ಟೋಟಲ್ ಡಿಜಿಟಲ್ ಮಾಡಿರೋದ್ರಿಂದ ಎಷ್ಟು ರೇಟ್ ಇದೆ, ಎಷ್ಟು ಬರ್ತಾ ಇದೆ, ಎಷ್ಟು ಆಕ್ಷನ್ ಇದೆ, ಓಕೆ, ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾ ಇದ್ದಾರೆ, ಓಕೆ ಅನ್ನೋದನ್ನು ಕ್ಲಿಯರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವಿಚ್ ವರ್ಕ್ಸ್ ಅಂಡರ್ ದ RBI ಆರ್ ಡೂಯಿಂಗ್ ಫ್ಯಾಬ್ಯುಲಸ್ ಜಾಬ್. ಸೊ ಥ್ಯಾಂಕ್ ಯು, ಆ್ಯಂಡ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಇನ್ನು ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ನಿಮಗೆ ಏನು ಬೇಕು, ಯಾವ ಟಾಪಿಕ್ ಬೇಕು ಅಂತ ಹೇಳಿ ಖಂಡಿತ ವಿ ವಿಲ್ ಕಮ್ ಅಪ್ ವಿತ್ ದಿಸ್ ಟಾಪಿಕ್, ದಟ್ ಟಾಪಿಕ್. ಓಕೆ, ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ಲರ್ನಿಂಗ್.